ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ಮೀನಾ ಮತ್ತು ಕೇಶವ ಮನೆ ಬಿಟ್ಟು ಹೋಗುವ ಸಂದರ್ಭ ಬಂದೇ ಬಿಟ್ಟಿದೆ. ಈ ಕಡೆ ಪ್ರಿಯಾ ನಿಜ ಬಂಡವಾಳ ನಂದಾಗೆ ಗೊತ್ತಾಗುತ್ತೆ. ಏನಾಯಿತು ಏನು ಕಥೆ, ಇಲ್ಲಿ ಕೇಶವಂಗೆ ಆಕ್ಸಿಡೆಂಟ್ ಆಯಿತಾ, ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಕೇಶವ ನಿಜವಾಗ್ಲೂ ನಂದವರ ಒಂದು ಅಂಗಡಿಯಲ್ಲಿ ಅಪ್ಪಂಗೆ ಹೆಲ್ಪ್ ಆಗಲಿ ಅಂತ ಕೆಲಸ ಮಾಡ್ತಿದ್ದಾರೆ. ಆದರೆ ಪದೇ ಸಣ್ಣ ಪುಟ್ಟ ತಪ್ಪಾಗಿ ಅಪ್ಪನ ಹತ್ರ ಬಯಸ್ಕೋತಿರ್ತಾರೆ. ಇದರಿಂದ ಕೇಶವನ ಮನಸ್ಸಿಗೂ ಕೂಡ ಘಾಸಿ ಆಗಿದೆ. ಅದನ್ನು ಆಲ್ರೆಡಿ ಮೀನಾ ಹತ್ರ ಕೂಡ ಹೇಳ್ಕೊಂಡಿದ್ದಾರೆ. ಮೀನಾ ಕೂಡ ಕೇಶವನ ಸಮಾಧಾನ ಪಡಿಸಿದ್ದಾರೆ. ಆದರೂ ಕೂಡ ಆ ಒಂದು ಬೇಜಾರು ಕೇಶವನ ಮನಸ್ಸಲ್ಲಿ ಹಾಗೆ ಇದೆ. ಇದೆಲ್ಲದರ ನಡುವೆ ಅಮ್ಮು ವಲ್ಲಭಂಗೆ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೆ ಟ್ಯೂಷನ್ನ ಹೊರಗಡೆ ಮಾಡೋದಕ್ಕೆ ಮುಂದಾಗ್ತಿದ್ದಾಳೆ. ಇದನ್ನೇ ಗಿರಿಜಾ ಅವ್ರ ಹತ್ರ ಹೇಳಿ ನಂದವ್ರಿಗೆ ತಿಳಿಸ್ಬೇಕು ಅನ್ನೋ ಪ್ರಯತ್ನಕ್ಕೆ ಮೀನಾ ಮತ್ತು ಅಮ್ಮು ಮುಂದಾಗ್ತಾರೆ. ಬಟ್ ಅಷ್ಟರಲ್ಲಿ ಪ್ರಿಯಾ ಬಂದು ಕೇಳಿಸ್ಕೋತಾರೆ. ಏನು ವಿಷಯ ಮಾತಾಡ್ತಿದ್ದಾರ ಅಂದಾಗ ಅಮ್ಮು ಮತ್ತು ಮೀನಾ ಅದನ್ನು ಬಿಟ್ಕೊಡೋದಿಲ್ಲ. ಆದರೆ ನೀವು ನನ್ನನ್ನು ದೂರ ಮಾಡ್ತಿದ್ರ, ನನ್ನ ಹತ್ರ ವಿಷಯನೇ ಹೇಳೋದಿಲ್ಲ ನೀವು ಅಂತ ಪ್ರಿಯಾ ಬೇಜಾರು ಮಾಡ್ಕೋತಾರೆ. ಆಗ ಗಿರೀಶ್ ಅವರು ಪಾಪ ಬೇಜಾರು ಮಾಡ್ಕೋತಿದ್ದಾಳೆ ಕಣ್ರೆ ಅಂತ ಹೇಳಿದ್ದೆ. ಇಲ್ಲಿ ಅಮ್ಮು ಟ್ಯೂಷನ್ ಮಾಡಬೇಕು ಅಂದ್ಕೊಂಡಿದ್ದಾಳೆ ಅಂದ ತಕ್ಷಣ ಇಲ್ಲಿ ಪ್ರಿಯಾ ಏನು ಮತ್ತೆ ಟ್ಯೂಷನ್, ಮಾವ ಅಷ್ಟು ಹೇಳಿದ ಮೇಲೂ ಟ್ಯೂಷನ್ ಅಂದಾಗ ಅಯ್ಯೋ ನೋಡಮ್ಮ ಅವಳು ಇಲ್ಲಿ ಟ್ಯೂಷನ್ ಮಾಡ್ತಿಲ್ಲ, ಹೊರಗಡೆ ಹೋಗಿ ಟ್ಯೂಷನ್ ಮಾಡ್ತೀನಿ ಅಂತ ಹೇಳ್ತಿದ್ದಾಳೆ. ಆದರೆ ವಲ್ಲಭ ಹಂಗೆ ಸ್ವಲ್ಪ ಕಷ್ಟ ಆಗ್ತದೆ ಅಲ್ವಾ, ಅದೇ ಕಾರಣಕ್ಕೆ ಅವಳು ಟ್ಯೂಷನ್ ಮಾಡ್ತಿರೋದು. ಆದರೆ ನಂದ ಮಾವಂಗೆ ಹೇಳಿದೆ ಯಾವುದೇ ಕಾರಣಕ್ಕೂ ಅವಳು ಮಾಡೋದಿಲ್ಲ, ನಿಮ್ಮ ಮಾವಂಗೆ ತಿಳಿಸೇನೆ ಮಾಡ್ತಾಳೆ ಅಂತ ಗಿರಿಜಾ ಅವ್ರಿಗೆ ಹೇಳ್ದಾಗ ಹೌದಾ ಹಾಗಿದ್ರೆ ಪರವಾಗಿಲ್ಲ, ಮಾವಂಗೆ ತಿಳಿಸಿ ಮಾಡ್ತೀನಿ ಅಂದರೆ ನಾನೇನು ಹೇಳೋದಿಲ್ಲ ಅಂತ ಹೇಳಿದಾಗ ಸರಿ ಆಯಿತು ಅಕ್ಕ, ಆದರೆ ಅತ್ತೆ ತಿಳಿಸೋದಂಗ ದಯವಿಟ್ಟು ಯಾವುದೇ ಕಾರಣಕ್ಕೂ ನೀವು ಈ ವಿಷಯನ ಮಾವಂಗೆ ತಿಳ್ಸೋಕೆ ಹೋಗಬೇಡಿ ಅಂತ ಹೇಳಿ ಮೀನಾ ಮತ್ತು ಅಮ್ಮು ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿ ಇಲ್ಲಿ ಪ್ರಿಯಾ ಕೂಡ ಒಪ್ಕೋತಾರೆ. ನಂತರ ನಂದವರು ಹಾಲ್ನಲ್ಲಿರ್ತಾರೆ, ಯಾರೋ ಕಾಲ್ ಮಾಡ್ತಾರೆ. ತಕ್ಷಣಕ್ಕೆ ಕೇಶವನ್ ಕರೀತಾರೆ. ಮನೆಯವ್ರು ಎಲ್ಲರೂ ಕೂಡ ಇರ್ತಾರೆ. ಒಂದು ಒಳ್ಳೆ ದೊಡ್ಡ ಆರ್ಡರ್ ಸಿಗ್ತದೆ, ಬರ್ಕೋ ಲೆಕ್ಕ ಹೇಳ್ತೀನಿ, ಲೆಕ್ಕ ಹಾಕು ಅಂತ ಹೇಳ್ತಾರೆ. ಆಗ ನಂದವರು ಎಲ್ಲ ಲೆಕ್ಕ ಹೇಳ್ತಿದ್ದಾರೆ. ಹರಿಬರಿ ಆಗ್ತದೆ ಕೇಶವಂಗೆ. ಇಲ್ಲಿ ಕೇಸರಿ 350 450 ಎರಡೈತಿ ಅಲ್ಲಪ್ಪ ಯಾವುದು ಅಂದಾಗ ಗೊತ್ತಿಲ್ವಾ ನಿನಗೆ ಅಂತ ಹೇಳಿ ತಾವೇ ಇಸ್ಕೊಂಡು ತಾವೇ ಲೆಕ್ಕ ಎಲ್ಲ ಬರೀತಾರೆ. ನಂತರ 38,000 ಆಯಿತು ಅಂತ ಫೋನಲ್ಲಿ ಹೇಳಿದೆ. ಕಾಲ್ ಕಟ್ ಮಾಡ್ತಾರೆ. ಏನಿದು ಕೇಶವ ನಿನ್ಗೆ ಅರ್ಥ ಆಗಲ್ವಾ, ಏನು ಈ ರೀತಿಯೆಲ್ಲ ನಡ್ಕೋತೀಯಲ್ಲ ನೀನು, ನಿನ್ನನ್ನು ನಂಬಿದ್ರೆ ಖಂಡಿತ ನನಗೆ ಎಡವಟ್ಟಾಗತ್ತೆ ಅನ್ನಿಸ್ತದೆ, ನಿನ್ನ ನಂಬಿ ಅಂಗಡಿ ಹೇಗಪ್ಪ ಬಿಟ್ಟೋಗೋದು ಅಂತ ಯೋಚನೆ ಆಗಿಬಿಟ್ಟಿದೆ. ಯಾಕೆ ದಿನೇ ದಿನ ರಾಯರ್ ಕುದುರೆ ಕತ್ತೆ ಆಯಿತು ಅನ್ನೋ ಹಾಗೆ ಈ ರೀತಿ ಆಗ್ತಿದ್ಯಾ ನೀನು, ಒಂದು ಲೆಕ್ಕ ಹೇಳೋಕೆ ಬರೋದಿಲ್ವಾ, ನಮ್ಮ ಅಂಗಡಿಯಲ್ಲಿ ಯಾವ ಬ್ರ್ಯಾಂಡ್ ಇದೆ ಅಂತ ಗೊತ್ತಾಗಲ್ವಾ, ಇರೋದೇ 2 ಅಲ್ವಾ, ಒಂದು ಲೋಕಲ್ಲು ಒಂದು ಕಾಶ್ಮೀರಿಗೆ 450 ಅಂತ ಗೊತ್ತಾಗಲ್ವಾ ನಿನಗೆ, ಜನಗಳು ಬಂದು ಯಾವ ಬ್ರ್ಯಾಂಡ್ ಕೊಡಿ ಅಂದರೆ ನೀನೇ ಆಯ್ಕೆ ಮಾಡಿ ಕೊಡಬೇಕಲ್ವ, ಅದಕ್ಕೂ ನನ್ನೇ ಬಂದು ಕೇಳ್ತಾರ, ಏನದಲ್ಲ ನಿನ್ನ ನಂಬ್ಕೊಂಡು ನಾನು ಅಂಗಡಿ ಬಿಟ್ಟು ಹೋಗೋಕ್ಕಾಗತ್ತಾ, ಹಾಗೆ ಹೀಗೆ ಅಂತ ಬೈದ್ಬಿಡ್ತಾರೆ. ಇದರಿಂದ ಕೇಶವನ್ ಮನಸ್ಸಿಗೆ ಖಾಸಿ ಆಗುತ್ತೆ, ಅಲ್ಲಿಂದ ಹೊರಟ್ಬಿಡ್ತಾರೆ. ನಂತರ ಈ ರೀತಿ ಮುಖ ಮಾಡಿಕೊಂಡು ಗಂಟು ಮಾಡ್ಕೊಂಬಿಡೋದು. ಇದನ್ನು ನೋಡಿದ್ರೆ ನಾನೇ ಎಲ್ಲೋ ತಪ್ಪಾಗಿ ಬೈತತೆ ನೀನು ಅಂತ ನನಗೆ ಅನ್ನಿಸ್ಬಿಡ್ಬೇಕು ಅಂತ ಹೇಳಿ ಜೋರಾಗಿ ಮಾತಾಡ್ತಾರೆ. ನಂತರ ಮೀನಾ ಮಲಗಿರೋ ಸಮಯದಲ್ಲಿ ಕೇಶವ ಮನೆ ಬಿಟ್ಟು ಹೊರಟ್ಬಿಡ್ತಾರೆ. ಈ ಕಡೆ ಮೀನಾ ಎಲ್ಲಿಗೆ ಹೋಗ್ತಿದ್ದಾಳೆ ಕೇಶವ ಅಂದ್ಕೊಂಡು ಹೊರಗಡೆ ಬಂದು ಅವಳು ಡೋರ್ ಹಾಕ್ಕೊಂಡಿದ್ದೆ ಕೇಶವನ ಫಾಲೋ ಮಾಡ್ಕೊಂಡು ಹೋಗ್ತಾಳೆ. ಕೇಶವನ ಹತ್ರ ಹೋಗೋಣ ಅನ್ಕೋತಾಳೆ. ಅಷ್ಟರಲ್ಲಿ ರೋಡ್ ಮಧ್ಯೆ ನಿಂತ್ಕೊಂಡು ಜೋರಾಗಿ ಕಿರ್ಚ್ಕೊಂಡು ಕಣ್ಣೀರು ಹಾಕ್ಕೊಂಡು ಅಳುತ್ತಿದ್ದಾನೆ. ತನ್ನ ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲ ಕಿಚ್ಚನ್ನು ಹೊರಗಡೆ ಹಾಕ್ತಿದ್ದಾರೆ. ಅತ್ತ ಕಡೆ ಮೀನಾ ಏನಿದು ಕೇಶವ ಮನಸ್ಸಲ್ಲಿರೋ ಎಲ್ಲ ನೋವನ್ನು ಈ ರೀತಿಯಾಗಿ ಹೊರಗಡೆ ಆಗ್ತಿದ್ಯಾ, ನಿಜಕ್ಕೂ ನಿನ್ನ ಪರಿಸ್ಥಿತಿನ ನನ್ನಿಂದ ನೋಡೋಕ್ಕಾಗ್ತಿಲ್ಲ, ನನಗೆ ಅರ್ಥ ಆಗುತ್ತೆ ನಿನ್ನ ಸಂಕಟ ಏನು ಅಂತ, ಇದನ್ನೆಲ್ಲ ನಾನೇ ಸರಿಪಡಿಸ್ತೀನಿ ಅಂದ್ಕೊಂಡಿದ್ದೆ. ಅತ್ತೆ ಹತ್ರ ಬಂದು ಮಾವನ ಹತ್ರ ಕೇಶವನ ಆ ರೀತಿ ಬೈಬಿಡಿ ಅಂತ ಮಾತಾಡಿ ಅತ್ತೆ ಜೊತೆಗೆ ಅಮ್ಮು ಟ್ಯೂಷನ್ ವಿಷಯ ಕೂಡ ಹೇಳಿ ಅಂತ ಹೇಳ್ತಾಳೆ. ಅದೇ ಕಾರಣಕ್ಕೆ ಗಿರಿಜಾ ಕೂಡ ಬಂದು ನಂದವ್ರ ಹತ್ರ ಹೋಗಿದ್ದ. ಇಲ್ಲಿ ನೀವು ಯಾಕೆ ಕೇಶವನ ಆ ರೀತಿ ಬೈತಿದ್ರ, ಎಲ್ಲರ ಮುಂದೆ ಬೈತಿದ್ರಿಂದ ಅವ್ನಿಗೆ ಎಷ್ಟು ಅವಮಾನ ಆಯಿತು ಗೊತ್ತಾ ಅಂದಾಗ, ನಾನು ಯಾಕೆ ಬೈತಿದ್ದೀನಿ ಅಂತ ನಿಂಗೆ ಅರ್ಥ ಆಗ್ತಿಲ್ವಾ ಗಿರಿಜಾ, ಹುಳಿಪೆಟ್ಟು ತಿಂದರೆ ತಾನೇ ಕಲ್ಲು ಶಿಲೆ ಆಗೋದು, ನನ್ನ ಮಗ ಶಿಲೆ ಆಗಬೇಕು ಅನ್ನೋದೇ ನನ್ನ ಆಸೆ, ನನಗೆ ಆಸೆ ಇಲ್ವಾ ನನ್ನ ಮಗ ದೊಡ್ಡ ಒಂದು ಅಂಗಡಿ ಓನರ್ ಆಗಬೇಕು, ಅಂಗಡಿಲಿ ಅವನೇ ಗಲ್ಲಾಪಟ್ಟಿಗೆ ಮೇಲೆ ಕುತ್ಕೋಬೇಕು ಅಂತ, ಅದಕ್ಕೆ ನಾನು ಇಷ್ಟೆಲ್ಲ ಮಾಡ್ತಿರೋದು. ಅವ್ನಿಗೆ ಮುದ್ದು ಮಾಡಿ ಹೇಳಿದ್ರೆ ಅರ್ಥ ಆಗೋದಿಲ್ಲ, ಅವ್ನು ರುಚಿಗೆ ಹೇಳಬೇಕು ಅಂದರೆ ಅವನ್ನ ಬೈದೇ ಬುದ್ಧಿ ಹೇಳಬೇಕಾಗತ್ತೆ, ಅವನನ್ನು ಕರಾರುವಕ್ಕಾಗಿ ಮಾಡಬೇಕು, ನಾನು ಪ್ರತಿಯೊಂದನ್ನು ಕೂಡ ಅವನು ಅರ್ಥ ಮಾಡಿಕೊಂಡು ಆ ಒಂದು ಅಂಗಡಿಯನ್ನು ನಡೆಸಬೇಕು, ನನ್ನ ನಂತರ ಅವನೇ ಆ ಒಂದು ಪ್ರೊವಿಷನ್ ಸ್ಟೋರ್ನ ಮಾಲೀಕ ಆಗಬೇಕು ಅನ್ನೋ ನನ್ನ ಆಸೆ. ಅದೇ ಕಾರಣಕ್ಕೆ ನಾನು ಇಷ್ಟೆಲ್ಲ ಮಾಡ್ತಿರೋದು, ನನ್ನ ಮಕ್ಕಳು ಚೆನ್ನಾಗಿರಬೇಕು ಅನ್ನೋ ಆಸೆ ನನಗಿರೋದಿಲ್ವಾ ಅಂತ ಹೇಳಿದಾಗ ಗಿರಿಜವ್ರಿಗೂ ಖುಷಿ ಆಗುತ್ತೆ. ಆದರೂ ಕೂಡ ನೀವು ಎಲ್ಲರ ಮುಂದೆ ಕೇಶವನ್ನ ಬೈಯೋದ್ರಿಂದ ಅವನಿಗೆ ಅವಮಾನ ಆಗ್ತದೆ, ಹಾಗಾಗಿ ಅವನು ತುಂಬ ನೋವು ಮಾಡ್ಕೋತಿದ್ದಾನೆ ಅಂದಾಗ ಏನು ಅವಮಾನ ಅಂದ್ಕೊಳ್ಳೋದು, ಮನೆಯವ್ರ ಮುಂದೆ ತಾನೇ ಬೈತಿದ್ದೀನಿ, ಆ ರೀತಿ ಅವನು ನೋವು ಮಾಡಿಕೊಂಡ್ರೆ ಅದಕ್ಕೆ ನಾನೇನು ಮಾಡೋಕ್ಕಾಗೋದಿಲ್ಲ, ನಾನು ಇರೋದೇ ಹೀಗೆ, ಬೈಯೋದೇ ಹೀಗೆ, ಅವ್ರು ಸರಿ ಮಾಡಬೇಕು ಅನ್ನೋದೇ ನನ್ನ ಉದ್ದೇಶ ಅಂತ ಹೇಳ್ತಾರೆ. ಇದನ್ನು ಕೇಳಿಸ್ಕೊಂಡಂಥ ಮೀನಾಗೆ ನಾನು ಮಾವನ್ನ ಅರ್ಥ ಮಾಡ್ಕೊಳ್ದೆ, ತಪ್ಪು ತಿಳ್ಕೊಂಡ್ಬಿಟ್ನಲ್ಲ ಪಾಪ ಕೇಶವ
ಹಂಗೆ ಒಳ್ಳೇದಾಗಲಿ ಅನ್ನೋ ಕಾರಣಕ್ಕೆ ಮಾವ ಈ ರೀತಿ ಎಲ್ಲ ಮಾಡ್ತಿದ್ದಾರೆ. ಆದರೆ ಕೇಶವಂದು ತಪ್ಪಿಲ್ಲ, ಅವನಿಗೂ ಕೂಡ ಬೇಜಾರಾಗ್ತದೆ ಅಂತ ಅನ್ಕೋತಾರೆ. ನಂತರ ಅಮ್ಮು ವಿಷಯ ಹೇಳೋಣ ಅಂತ ಮುಂದಾಗ್ತಾರೆ ಗಿರೀಶ್ ಅವರು. ಅಷ್ಟರಲ್ಲಿ ಒಂದು ಕಾಲ್ ಬಂತು ಅಂತ ನಂದವರು ಹೋಗ್ಬಿಡ್ತಾರೆ. ಏನಪ್ಪ ಮಾಡೋದು, ಹೇಳೋಕ್ಕೆ ಆಗಲಿಲ್ವಲ್ಲ ಅಂತ ಗಿರೀಶ್ ಅವರು ಅನ್ಕೋತಾರೆ. ಇತ್ತ ಕಡೆ ಅಮ್ಮು ಮನೆಯಲ್ಲಿ ಟ್ಯೂಷನ್ ಮಾಡ್ತಿದ್ದಾಳೆ. ಅದೇ ಮನೆಗೆ ಡೆಲಿವರಿ ಕೊಡೋಕೆ ವಲ್ಲಭ ಬಂದಿದ್ದಾರೆ. ಹೇಗೋ ವಲ್ಲಭನಿಂದ ಅಮ್ಮು ತಪ್ಪಿಸ್ಕೋತಾರೆ. ವಲ್ಲಭ ಕಣ್ಣಿಗೆ ಬೀಳೋದಿಲ್ಲ. ನಂತರ ಇತ್ತ ಕಡೆ ಗಿರೀಶ್ ಅವರು ಮತ್ತು ಮೀನಾ ಇಬ್ಬರು ಕೂಡ ಮಾತಾಡ್ತಿರ್ತಾರೆ. ಆ ಟೈಮ್ಗೆ ಪ್ರಿಯಾ ಬಂದಿದೆ. ನೋಡಿ ಮೀನಾ ಅವರೇ, ಯಾಕೆ ಕೇಶವರು ಸರಿಯಾಗಿ ಕೆಲಸ ಮಾಡೋದಿಲ್ಲ, ಯಾಕೆ ಮಾವನ ಹತ್ರ ಬೈಸ್ಕೋತಾರೆ ಅವರು ಅಂತಕ. ನೋಡಿ ಪ್ರಿಯಾಕ, ಸುಮ್ಮನೆ ಏನೇನು ಮಾತಾಡಬೇಡಿ ನೀವು ಅಂತ ಮೀನಾ ಹೇಳ್ತಾರೆ. ನೋಡಿ ಮಾತವ್ರಿಗೆ ಕೆಲಸ ಹೇಳಿದ್ರೆ ಎಷ್ಟು ಅಚ್ಚುಕಟ್ಟಾಗಿ ಮಾಡ್ತಾರೆ, ಹಾಗೆ ಕೇಶವರು ಕೂಡ ಮಾಡೋಕ್ಕಾಗೋದಿಲ್ವ ಅಂತಕ. ನಿಮ್ಮ ಮಾಧವಣ್ಣಂಗೆ ಏನು ಕೆಲಸ ಹೇಳ್ಬಿಡ್ತಾರೆ ಮಾವ, ಅಪರೂಪ ಕೆಲಸ ಹೇಳ್ತಾರೆ ಮಾಡ್ತಾರೆ. ಆದರೆ ಕೇಶವಂಗೆ ದಿನ 108 ಕೆಲಸ ಇರುತ್ತೆ, ಅದರಲ್ಲಿ ಯಾವುದೋ ಒಂದು ತಪ್ಪಾಗುತ್ತಪ್ಪ. ಅದಕ್ಕೋಸ್ಕರನೇ ಈ ರೀತಿಯೆಲ್ಲ ಬೈದಿದ್ದು ಸರಿ ಅಂತ ಹೇಳೋದು, ಜೊತೆಗೆ ಅವರನ್ನ ನೆಟ್ಟು ಕೆಲಸ ಮಾಡಬೇಕು ಅಂತ ಈ ರೀತಿ ಮಾತಾಡೋದು ತಪ್ಪಾಗುತ್ತೆ ಪ್ರಿಯಾ ಅವರ. ಇನ್ನು ಮುಂದೆ ನನ್ನ ಗಂಡನ ಬಗ್ಗೆ ಮಾತಾಡಬೇಕಾದ್ರೆ ಎಚ್ಚರಿಕೆಯಲ್ಲಿ, ಇನ್ನು ಮುಂದೆ ನನ್ನ ಗಂಡನ ಬಗ್ಗೆ ಈ ರೀತಿ ಮಾತಾಡಿದ್ರೆ ಖಂಡಿತ ನಾನು ಸುಮ್ಮನೆ ಇರೋದಿಲ್ಲ ಅಂತ ಹೇಳ್ತಾರೆ. ಅಯ್ಯೋ ನಾನಂಥದ್ದು ಏನು ತಪ್ಪು ಹೇಳಿದೆ ಅಂತ ಪ್ರಿಯಾ ಹೇಳ್ತಿದ್ರೆ, ನೀವು ಎಲ್ಲ ಮಾತಾಡೋದು ತಪ್ಪೇನೆ, ನಿಮ್ಮ ಮುಖಕ್ಕೆ ಸರಿಯಾಗಿರ್ಬೋದು ಅಷ್ಟೇ ಅಂತ ಹೇಳಿ, ಮೀನಾ ನನಗಿಲ್ಲಿ ಇರೋಕ್ಕಾಗ್ತಿಲ್ಲ ಅತ್ತೆ, ನಡೀರಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಅತ್ತೆನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬಂದುಬಿಡ್ತಾಳೆ. ದೇವಸ್ಥಾನದಲ್ಲಿ ದೇವರ ದರ್ಶನ ಎಲ್ಲವನ್ನ ಕೂಡ ಮಾಡ್ತಾರೆ. ನಂತರ ಇಲ್ಲಿ ಮೀನಾ ಮಾವಂದು ಕೂಡ ಒಳ್ಳೆಯ ಉದ್ದೇಶನೇ ಇದೆ. ಅಲ್ಲಿ ಕೇಶವ ಬುದ್ಧಿ ಕಲಿಬೇಕು, ಅವನು ಆ ಒಂದು ಅಂಗಡಿ ಮಾಲೀಕ ಆಗಬೇಕು ಅನ್ನೋ ಕಾರಣಕ್ಕೆ ಇಷ್ಟೆಲ್ಲ ಮಾಡ್ತಿದ್ದಾರೆ. ಆದರೆ ಕೇಶವಂಗೆ ಅರ್ಥ ಆಗ್ತಿಲ್ಲ. ಕೇಶವಂದು ತಪ್ಪಿಲ್ಲ, ತುಂಬ ಬೇಜಾರು ಮಾಡ್ಕೊತಿದ್ದಾನೆ. ಇದು ಯಾವಾಗ ಸರಿ ಹೋಗುತ್ತೋ, ಎಂಥ ಧರ್ಮ ಸಂಕಟಕ್ಕೆ ಸಿಕ್ಕಾಕೊಂಡಿದ್ದೀವಿ ಅಲ್ವಾ ಅಂತ ನಾವಿಬ್ಬರು ಅಂತ ಹೇಳಿದಾಗ, ಹೌದು ಅಮ್ಮ, ನಿಮ್ಮ ಮಾವ ಯಾವಾಗಲೂ ಹೀಗೇನೆ, ಅವ್ರ ಮುಖ ಗಂಟಾಕೊಂಡಿರ್ತಾರೆ, ಆದರೆ ಮನಸ್ಸಲ್ಲಿ ತುಂಬ ಪ್ರೀತಿ ಇರುತ್ತೆ. ಆ ಪ್ರೀತಿಯನ್ನು ಹದ್ಮಿಟ್ಕೊಂಡಿರ್ತಾರೆ. ಯಾಕೆ ಹೇಳು, ತಮ್ಮ ಮಕ್ಕಳು ಉದ್ಧಾರ ಆಗಬೇಕು ಅನ್ನೋ ಕಾರಣಕ್ಕೆ. ಜೊತೆಗೆ ಇಲ್ಲಿ ಚಿಕ್ಕದ್ರಲ್ಲೆಲ್ಲ ಮಕ್ಕಳನ್ನ ಮಲ್ಗದ ಮೇಲೆ ಮುದ್ದು ಮಾಡ್ತಿದ್ರು, ಅವರು ಎಚ್ಚರಕ್ಕಿದ್ದಾಗಲೇ ಮಾಡಿ ಅಂದರೆ ಅವ್ರು ಹೆಚ್ಕೊಂಡ್ಬಿಡ್ತಾರೆ. ಆ ರೀತಿ ಮಾಡೋಕ್ಕಾಗೋದಿಲ್ಲ, ಅವ್ರಿಗೆ ಈ ರೀತಿ ಸ್ಟ್ರಿಕ್ಟ್ ಆಗಿದ್ರೇ ಬುದ್ಧಿ ಬರುವುದು ಅಂತ ಹೇಳ್ತಿದ್ರು ಅಂತ ಹೇಳಿ ಗಿರೀಶ್ ಅವರು ಹೇಳ್ತಾರೆ. ದೇವರಿದ್ದಾನೆ, ಎಲ್ಲವನ್ನ ಕೂಡ ಸರಿಪಡಿಸ್ತಾನೆ ಅಂತ ಹೇಳಿ ಮೀನಾ ಮತ್ತು ಗಿರೀಶ್ ಅವರು ಇಬ್ಬರು ಕೂಡ ಮಾತಾಡ್ಕೋತಾರೆ. ನಂತರ ನಂದವರು ಅಂಗಡಿಯಿಂದ ಬರ್ತಾರೆ. ಏನಿದು ಗಿರೀಶನೇ ಇಲ್ವಲ್ಲ, ಊಟಕ್ಕೆ ಬನ್ನಿ ಅಂತ ಹೇಳಿದರು, ನೋಡಿದ್ರೆ ಬಂದೇ ಇಲ್ವಲ್ಲ ಅಂತ ಅನ್ಕೋತಾರೆ. ಅಷ್ಟರಲ್ಲಿ ಪ್ರಿಯಾ ಬಂದು ಅವ್ರು ದೇವಸ್ಥಾನಕ್ಕೆ ಹೋಗಿದ್ದಾರೆ ಮಾವ ಅಂತಕ. ನೀನು ಯಾಕಮ್ಮ ಹೋಗಿಲ್ಲ, ನೀನು ಹೋಗ್ಬೋದಿತ್ತಲ್ವ ಅಂತಕ. ಅವರೇನೋ ದೇವಸ್ಥಾನಕ್ಕೆ ಹೋಗಿದ್ದಾರೆ, ಮನೆ ಯಾರು ನೋಡ್ಕೋತಾರೆ, ನಿಮ್ಗೆ ಊಟಕ್ಕೆಲ್ಲ ಬಡಿಸ್ಬೇಕಲ್ವ ಮಾವ, ಬನ್ನಿ ನಾನು ಬಡಿಸ್ತೀನಿ ಅಂತಕ. ಹೌದು ಅಮ್ಮ, ನೀನು ಕೂಡ ತುಂಬ ಚೆನ್ನಾಗಿ ಓದ್ಕೊಂಡಿದ್ದೆ ಅಲ್ವಾ, ಅಂದಮೇಲೆ ನೀನು ಕೂಡ ಕೆಲಸಕ್ಕೆ ಹೋಗ್ಬೋದಲ್ವ ಅಂತಕ. ಅಯ್ಯೋ ಮಾವ, ನಾವು ಕೆಲ್ಸಕ್ಕೆ ಹೋದರೆ ಮನೆಯವ್ರು ಯಾರು ನೋಡ್ಕೋತಾರಲ್ವ, ಇಲ್ಲಿ ಮೀನವರು ಕೆಲ್ಸಕ್ಕೆ ಹೋಗ್ತಾರೆ, ಅತ್ತೆ ಎಲ್ಲ ಕೆಲಸ ಮಾಡ್ತಿರ್ತಾರೆ. ಈ ಕಡೆ ಅಮ್ಮ ಕೂಡ ಹೊರಗಡೆ ಹೋಗಿ ಟ್ಯೂಷನ್ ಮಾಡ್ತಿರ್ತಾಳೆ. ಅಂದಮೇಲೆ ಮನೆ ನೋಡ್ಕೊಳ್ಳೋಕೊಬ್ರು ಇರಬೇಕಲ್ವ ಅಂತಕ. ಏನು ಹೇಳಿದೆ ನೀನು, ಅಮ್ಮ ಹೊರಗಡೆ ಮನೆಗೆ ಹೋಗಿ ಟ್ಯೂಷನ್ ಮಾಡ್ತಿರ್ತಾಳೆ ಅಂತ ನಂದವ್ರು ಕೇಳಿದಕ್ಕೆ, ಹೌದು ಮಾವ, ಯಾಕೆ ನಿಮಗೆ ವಿಷಯ ಗೊತ್ತಿಲ್ವಾ, ಮೀನಾ ಮತ್ತು ಅತ್ತೆ ಇಬ್ಬರು ಕೂಡ ನಿಮಗೆ ವಿಷಯ ಹೇಳಿರ್ಬೋದು ಅಂತ ಅಂದ್ಕೊಂಡಿದ್ದೆ, ಹಾಗಾಗಿ ಹೇಳಿಬಿಟ್ಟೆ. ಅಯ್ಯೋ ಈ ಬಾರಿ ಕೂಡ ನಾನೇ ನಿಮ್ಮ ಹತ್ರ ವಿಷಯ ಹೇಳ್ಬಿಟ್ಮಲ್ಲ ಮಾವ, ಈ ವಿಷಯ ಏನಾದರೂ ಅವ್ರಿಗೆ ಗೊತ್ತಾದರೆ ಖಂಡಿತ ನಮಗೆ ತುಂಬ ತಪ್ಪು ತಿಳ್ಕೊತಾರೆ. ಅವ್ರು ತಪ್ಪು ತಿಳ್ಕೊತಾರೆ ಅನ್ನೋಕ್ಕಿಂತ ಈ ಮನೆ ಹೊಡೆದೋಗುತ್ತೆ ಅನ್ನೋ ಭಯ ಆಗ್ತದೆ ಮಾವ. ಪ್ಲೀಸ್ ಮಾವ, ನಾನೇ ವಿಷಯನ ನಿಮ್ಮ ಹತ್ರ ಹೇಳಿದೆ ಅಂತ ದಯವಿಟ್ಟು ಹೇಳಿಬಿಡಿ ಅಂತಕ. ಇಲ್ಲಮ್ಮ, ಯಾವುದೇ ಕಾರಣಕ್ಕೂ ಹೇಳೋದಿಲ್ಲ ನಾನು, ನೀನೇ ಹೇಳಿದೆ ಅಂತ ಹೇಳಿದ್ದೆ. ಎಲ್ಲರೂ ಮನೆಗೆ ಬರ್ತಿದ್ದಾಗೆ ಒಮ್ಮೆ ತಪ್ಪು ಆಗಿದ್ದನ್ನು ತಪ್ಪು ಮಾಡಬಾರ್ದು ಅಂತ ಹೇಳಿದರೆ ಮತ್ತೆ ಅದೇ ತಪ್ಪು ಮಾಡಿದ್ರೆ ಏನು ಮಾಡಬೇಕು. ಈ ಅಮ್ಮ ಹೊರಗಡೆ ಮನೆಗೆ ಹೋಗಿ ಟ್ಯೂಷನ್ ಮಾಡ್ತಿದ್ದಾಳೆ ಅನ್ನೋ ವಿಷಯವನ್ನು ಯಾಕೆ ನನ್ನ ಹತ್ರ ಮುಚ್ಚಿಟ್ರಿ ಅಂತ ನಂದವರು ಪ್ರಶ್ನೆ ಮಾಡಿದಾಗ, ಅಯ್ಯೋ ಮಾವ, ನಾನು ನಿಮ್ಮ ಹತ್ರ ಹೇಳಬೇಕು ಅಂತಲೇ ಬಂದ್ವಿ, ಬಟ್ ಹೇಳೋಕ್ಕಾಗಲಿಲ್ಲ. ಇಲ್ಲಿ ಅಮ್ಮು ಬೇಗ ಕಾಲೇಜ್ ಮುಗಿಸಿ ಬರ್ತಾಳೆ, ಅವಳಿಗೂ ಕೂಡ ಬೋರ್ ಆಗುತ್ತೆ. ಆ ಟೈಮಲ್ಲಿ ಹೊರಗಡೆ ದುಡಿಯೋಣ ಅನ್ನೋ ಕಾರಣಕ್ಕೆ ಟ್ಯೂಷನ್ ಮಾಡ್ತಿದ್ದಾಳೆ ಅಷ್ಟೇ ಅಂತ ಹೇಳಿದಾಗ, ನೀನು ಈ ಮನೆಗೆ ಬಂದ ಮೇಲೇ ಇಂಥ ಘಟನೆ ಎಲ್ಲ ನಡೀತಿರೋದು, ಇಂಥ ತಲಹಾಟೆ ಕೆಲಸಗಳು ಆಗ್ತಿರೋದು ಅಂತ ಹೇಳಿ ಎಲ್ಲರ ಮುಂದೆ ಮೀನಾನ ತರಾಟೆಗೆ ತೊಗೊಂಡ್ಬಿಡ್ತಾರೆ ನಂದವರು. ಇದರಿಂದ ನಿಜಕ್ಕೂ ಕೇಶವ ಮೀನಾಗೆ ತುಂಬಾ ಅವಮಾನ ಆಗುತ್ತೆ, ತುಂಬಾ ನೋವಾಗುತ್ತೆ. ಗಿರೀಶ ಮತ್ತು ಅಮ್ಮಗೂ ಕೂಡ ತುಂಬ ಬೇಜಾರಾಗುತ್ತೆ. ಹಾಗಿದ್ರೆ ಈ ಒಂದು ಕೋಪದಲ್ಲಿ ಮೀನಾ ಮನೆ ಬಿಟ್ಟು ಹೊರಟೇ ಬಿಡ್ತಾರೆ. ಏನಾಗುತ್ತೆ ಮುಂದಿನ ವಿಡಿಯೋ.